ಪುಸ್ತಕದಲ್ಲಿರುವ ಮಂತ್ರ ಅಲ್ಲ, ಅದು ಪದ ಸಮೂಹ. ಅದು ಮಂತ್ರ ಅಂತ ಅನ್ನಿಸಿಕೊಳ್ಳುವುದಿಲ್ಲ ಆಗುತ್ತೆ. ಅಂದರೆ ಮಂತ್ರ ಅಂತಕ್ಕಂಥದ್ದು ಗುರುವಿನ ಕೃಪೆಯಿಂದ ಪಾತ್ರರಾಗಬೇಕು, ಗುರುವಿನ ಮುಖಾಂತರ ನಾವು ಪಡಿಬೇಕಾಗಿರ್ತಕ್ಕಂಥದ್ದು. ಮಂತ್ರವನ್ನು ಕೊಡ್ತಕ್ಕಂತಹ ಗುರು ಇದ್ದಾನಲ್ಲ, ಆತನಿಗೆ ಮಂತ್ರಶಾಸ್ತ್ರದ ಮೇಲೆ ಒಳ್ಳೆಯ ಹಿಡಿತ ಬೇಕು. ಅದರಲ್ಲಿ ಮಂತ್ರ ಶೋಧನೆಯನ್ನು ಮಾಡಿಕೊಡಬೇಕಾಗತ್ತೆ ಶಿಷ್ಯನಿಗೆ ಗುರುವಾದವನು. ಮಂತ್ರದ ಅರ್ಥ ಸ್ಟ್ರಾಟರ್ಜಿ ಅಂತ ಏನು ಹೇಳ್ತೀವಲ್ಲ, ಇದಕ್ಕೆ ಮಂತ್ರಾಲೋಚನೆ ಅಂತ ಹೆಸರು. ಜ್ಞಾನಿಗೆ ಮಾತ್ರ ಕಣ್ಣಿಗೆ ಬೀಳೋದು, ಭೋಗಿ ಕಣ್ಣಿಗೆ ಬೀಳ್ತಾನೆ. ಭೋಗಿ ಜ್ಞಾನಿಯನ್ನು ಗುರುತಿಸೋದಿಲ್ಲ, ಆದರೆ ಜ್ಞಾನಿ ಭೋಗಿನ ಗುರುತಿಸ್ಬಹುದು. ಈ ಜಗತ್ತಿನ ಮೂಲ ಎಲ್ಲಿದೆ ಅಂದರೆ ನಮ್ಮ ಮಾತಿನ ಮೂಲದಲ್ಲೇ ಜಗತ್ತಿನ ಮೂಲ ಇದೆ ಅಂತ. ಇಷ್ಟ ಬಂದಾಗಿ ಇಷ್ಟ ಬಂದವರು ಇಷ್ಟ ಬಂದ ರೀತಿಯಲ್ಲಿ ಇಷ್ಟ ಬಂದ ಕಡೆಯಲ್ಲಿ ಇಷ್ಟ ಬಂದ ಹಾಗೆ ಮಾಡುವ ಹಾಗಿಲ್ಲ. ಶ್ಲೋಕಗಳು ನೀವು ಯಾವುದೇನ ಹೇಳಬಹುದು, ಆದರೆ ಮಂತ್ರಕ್ಕೆ ಕೈ ಹಾಕಬೇಕಾದ್ರೆ ಮಾತ್ರ ಬಹಳ ಹುಷಾರಾಗಿ ಇರಬೇಕಾಗುತ್ತೆ. ಮಂತ್ರವನ್ನು ನಾವು ಉಪದೇಶವನ್ನು ಪಡೆದು ಮಾಡಬೇಕು, ಅದಕ್ಕೆ ಗುರು ಬೇಕು. ಪುಸ್ತಕ ನೋಡಿ ಮಂತ್ರ ಮೋಸ ಮಾಡಿ ಮಂತ್ರ ಸಂಪಾದನೆ ಮಾಡೋದು, ಯಾವುದೋ ಪುಸ್ತಕದಲ್ಲಿ ನಾನೇನೋ ಮಂತ್ರ ನೀವು ಅದನ್ನು ಕದ್ಕೊಂಡೋಗಿ ಜಪ ಮಾಡಿಬಿಡೋದು, ಹೀಗೆ ಮಾಡಿದರೆ ಏನಾಗುತ್ತೆ, ಬಹಳ ದೊಡ್ಡ ದೋಷವನ್ನು ಶಾಸ್ತ್ರ ಹೇಳುತ್ತೆ. ಹರಿಮಂತ್ರ ಆದರೆ ಆ ಮಂತ್ರ ಸಾಧಕನನ್ನು ತಿನ್ನಲಿಕ್ಕೆ ಶುರು ಮಾಡುತ್ತೆ. ದಿನೇ ದಿನೇ ಅವನಿಗೆ ಆಯುಷ್ಯ, ಆರೋಗ್ಯ, ಪದವಿ, ಹಣ, ಮನಸ್ಸಿಗೆ ನೆಮ್ಮದಿ ಇವೆಲ್ಲ ಕಡಿಮೆ ಕುಂಠಿತವಾಗಿ ಹೊರಟು. ನಾಮ ಮಾತ್ರ ಗುರು ಆದರೆ ಉಪಯೋಗವಿಲ್ಲ. ಅಲಂಕಾರದಿಂದ ಯಾರೂ ಗುರು ಆಗೋದಿಲ್ಲ, ಅದು ಸಾಧನೆಯಿಂದ ಆಗ್ತಾರೆ. ಆನ್ಲೈನಲ್ಲಿ ಮಂತ್ರವನ್ನು ಪಡೀತಕ್ಕಂಥದ್ದು ಇದು ಶಾಸ್ತ್ರದ ಪ್ರಕಾರವಾಗಿ, ಮಂತ್ರಶಾಸ್ತ್ರದ ಪ್ರಕಾರವಾಗಿ ತಪ್ಪು. ಗುರು ಚಿಕ್ಕವನಾದರೂ ಅವನ ಕಾಲಿಗೆ ಬೀಳಬೇಕಾಗಿರ್ತಕ್ಕಂಥದ್ದು ಧರ್ಮ. ಸಶಾಸ್ತ್ರೀಯವಾಗಿ ಉಪದೇಶವನ್ನು ಗುರುವಿಂದ ಪಡೆದು ಜಪ ಮಾಡ್ತಾನೋ ಅವನು ಸಿದ್ಧಪುರುಷ ಅಂತ ಅನ್ನಿಸಿಕೊಳ್ತಾನೆ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ತಮ್ಮ ಅಮೂಲ್ಯವಾದ ಜ್ಞಾನದ ಜ್ಯೋತಿಯಿಂದ ಬೆಳಕನ್ನು ಬೆಳಗಿಸಲು ಹೊರಟಿರುವಂತಹ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರುಜಿ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಗುರುಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರುಜಿ, ಸರ್ವಮಂತ್ರೈಕ ರೂಪಾಯ ಸರ್ವಯಂತ್ರಸ್ವರೂಪಿಣೆ ತಾರಣಾತಂತ್ರರೂಪಾಯ ಗುರುದೇವಾಯ ಮಂಗಳಂ. ಎಲ್ಲರಿಗೂ ಶುಭೋದಯ. ವೀಕ್ಷಕರೇ, ಸಾಮಾನ್ಯವಾಗಿ ನಾವು ಆಡುವಂತಹ ಒಂದು ಆಡು ಭಾಷೆಯಲ್ಲಿ ಮಂತ್ರ ಅನ್ನೋ ಪದ ಬಹಳಷ್ಟು ಸಲ ಬಳಸ್ತಾ ಇರ್ತಾರೆ. ಮಂತ್ರದ ಜೊತೆಗೆ ಅಂದರೆ ಮಾಟದ ಜೊತೆಗೂ ಕೂಡ ಮಂತ್ರ ಅನ್ನುವಂಥ ಪದ ತಳುಕು ಹಾಕಿಕೊಂಡಿರುತ್ತೆ. ಅಷ್ಟೇ ಅಲ್ಲ, ನಿನ್ನ ಮಂತ್ರ ತಂತ್ರ ನನ್ನ ಹತ್ರ ನಡೆಯೋದಿಲ್ಲ ಅನ್ನೋ ರೀತಿಯಲ್ಲಿ ನಕಾರಾತ್ಮಕ ವಿಚಾರಗಳನ್ನು ಮಾತಾಡ್ತೀವಿ. ಆದರೆ ಇವತ್ತಿನ ಸಂಚಿಕೆಯಲ್ಲಿ ಮಂತ್ರದ ನಿಜವಾದ ಅರ್ಥ ಏನು, ಮಂತ್ರದ ಫಲ ಏನು, ಯಾರು ಯಾವಾಗ ಯಾವ ಸಮಯದಲ್ಲಿ ಯಾವ ಮಂತ್ರ ಪಠಣ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಗುರುಜಿ, ಮಂತ್ರ ಅಂದ ಕೂಡಲೇ ಬಹಳಷ್ಟು ರೀತಿಯ ಬಳಕೆಗಳಿದೆ. ನಿಜವಾಗ್ಲೂ ಇವತ್ತು ಮಂತ್ರದ ಅರ್ಥ ತಾವು ತಿಳಿಸ್ಕೊಡ್ಬೇಕು ಗುರುಜಿ. ಮಂತ್ರ ಅಂತಕ್ಕಂಥದ್ದು ಎರಡು ಥರದ ಅರ್ಥವನ್ನು ಪ್ರತಿಪಾದನೆ ಮಾಡ್ತಾರೆ ಹಿಂದಿನವರು. ಮೊದಲನೆಯದು ಆಡು ಭಾಷೆಯ ಮಂತ್ರ, ಏನು ಇವಾಗ ಹೇಳಿದ್ರಲ್ಲ, ಮಂತ್ರ, ಯಂತ್ರ, ತಂತ್ರ, ಯಾವುದೋ ಒಂದು ಸಂಸ್ಕೃತದ ಒಂದು ಪದ ಸಮೂಹ, ಇದಕ್ಕೆ ಮಂತ್ರ ಅಂತ. ಅದರ ಬಗ್ಗೆ ಹೆಚ್ಚಿನ ವಿಚಾರನ ಹೇಳೋಣ. ಎರಡನೆಯದು ಮಂತ್ರದ ಅರ್ಥ ಮಂತ್ರಾಲೋಚನೆ ಅಂತ. ಅಂದರೆ ಗುಪ್ತವಾಗಿ ಯಾವುದಾದರೂ ಒಂದು ವಿಷಯದ ಬಗ್ಗೆ ನಾವು ಮಾತಾಡಿಕೊಂಡು ಅದರ ಬಗ್ಗೆಗೆ ಒಂದು ಸ್ಟ್ರಾಟರ್ಜಿ ಅಂತ ಏನು ಹೇಳ್ತೀವಲ್ಲ, ಇದಕ್ಕೆ ಮಂತ್ರಾಲೋಚನೆ ಅಂತ ಹೆಸರು. ಇದು ಎರಡು ವಿಧದ್ದು. ಆದರೆ 99% ಜನರು ಇದನ್ನು ಬಳಕೆ ಮಾಡ್ತಕ್ಕಂಥದ್ದು ಮಂತ್ರ ಅಂದರೆ ದೇವಾತ್ಮಕವಾಗಿರ್ತಕ್ಕಂಥದ್ದು, ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೋ ಒಂದು ಪಠನೆಗೆ ಮಂತ್ರ ಅಂತ ಹೆಸರು. ಮೂಲದಲ್ಲಿ ಸಂಸ್ಕೃತ ಅರ್ಥ ಮಂತ್ರ ಅಂದರೆ ಮನನಾತ್ರಾಯತೆ ತಸ್ಮಾತ್ ಮಂತ್ರ ಅಂತ. ಅಂದರೆ ಯಾವುದನ್ನು ನಾವು ಅಹರ್ನಿಶಿ, ಹಗಲು ರಾತ್ರಿ ಒಂದೇ ಸಮನೆ ಅದನ್ನೇ ಮನಸ್ಸಿನ ಪೂರ್ತಿ ತುಂಬಿಕೊಂಡಾಗ ಅದರ ವತಿಯಿಂದ, ಅದರಿಂದ ಉತ್ಪತ್ತಿಯಾಗ್ತಕ್ಕಂತಹ ಒಂದು ಶಕ್ತಿಯಿಂದ ಅದು ನಮ್ಮನ್ನೇ ಕಾಪಾಡುತ್ತೆ ಅಂದರೆ ಇಹದಲ್ಲೂ ಕಾಪಾಡುತ್ತೆ ಮತ್ತು ಪರದಲ್ಲೂ ನಮ್ಮನ್ನು ಉತ್ತಮ ಗತಿಯನ್ನು ಕೊಡಿಸ್ತಕ್ಕಂಥದ್ದಕ್ಕೆ ಮಂತ್ರ ಅಂತ ಹೇಳಿ ಹೆಸರು. ಆಮೇಲೆ ಮಂತ್ರಗಳಲ್ಲಿ ನಾನಾ ವಿಧ ಹೇಗೆ ಅಂತಂದರೆ ಅದರಲ್ಲಿ ವೇದ ಮಂತ್ರಗಳು ಅಂತ ಹೇಳ್ತಾರೆ. ವೇದ ಸಮೂಹ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮಂತ್ರಗಳು. ಎರಡನೆಯದ್ದು ತಂತ್ರಶಾಸ್ತ್ರದಲ್ಲಿ ಹೇಳಿರುವ ಮಂತ್ರಗಳು. ತಂತ್ರಶಾಸ್ತ್ರದಲ್ಲಿ ಅಂದರೆ ಆಗಮಶಾಸ್ತ್ರದಲ್ಲಿ ಅಥವಾ ಸಂಹಿತೆಗಳಲ್ಲಿ, ಆಗಮ ಸಂಹಿತೆ ಅಂತ ಕರೀತಾರೆ, ಅದರಲ್ಲಿ ಹೇಳಿರ್ತಕ್ಕಂತಹ ಮಂತ್ರಗಳು. ಮೂರನೆಯದು ಪೌರಾಣಿಕ ಮಂತ್ರಗಳು. ಪುರಾಣಗಳಲ್ಲಿ 18 ಪುರಾಣ, 108 1000 ಇದೆ ಪುರಾಣಗಳದು ಬೇರೆ ಪ್ರಶ್ನೆ.
ಅಷ್ಟಾದಶ ಪುರಾಣಗಳು ಅಂತಕ್ಕಂಥದ್ದು ಬಹಳ ಆರ್ಷ ಮತ್ತು ಅಂಗೀಕೃತವಾಗಿರ್ತಕ್ಕಂಥದ್ದು. ಅದರಲ್ಲಿ ಹೇಳಿರ್ತಕ್ಕಂತಹ ಮಂತ್ರಗಳು ಶ್ಲೋಕ ರೂಪದಲ್ಲಿ ಇರುತ್ತೆ. ಇದು ಬಿಟ್ಟು ಇನ್ನೂ ಕೂಡ ಹೆಚ್ಚಿನ ಏನಾಗುತ್ತೆ ಅಂತಂದರೆ ಶಾಬರ ಮಂತ್ರಗಳು ಅಂತ ಇರುತ್ತೆ. ಶಾಬರ ಮಂತ್ರ ಅಂತಂದರೆ ಆಡುಭಾಷೆಯ ಮಂತ್ರಗಳು. ಆಡುಭಾಷೆ ಮಂತ್ರ ಅದು ಕನ್ನಡದಲ್ಲಿರ್ಬೋದು, ತಮಿಳಲ್ಲಿರಬಹುದು, ಅದು ತೆಲುಗಲ್ಲಿರಬಹುದು, ಅಥವಾ ಭೋಜ್ಪುರಿಯಲ್ಲಿರಬಹುದು. ಈ ಥರದ ಒಂದು ಮಂತ್ರ ಸಮೂಹಕ್ಕೆ ಶಾಬರ ಮಂತ್ರಗಳು ಅಂತ ಹೇಳಿ ಹಿಂದಿನವರು ಕರ್ಕೊಂಡು ಬಂದಿದ್ದಾರೆ. ಈಗ ಈ ಮಂತ್ರಗಳು ಮನಸ್ಸೋ ಇಚ್ಛೆ ನಾವು ಜಪವನ್ನು ಮಾಡಬಹುದಾ? ಮಂತ್ರ ಅಂದರೆ ಏನು ಅಂತ ನೋಡೋದಕ್ಕಿಂತ ಮುಂಚಿತವಾಗಿ ಹೇಗೆ ಅಂದರೆ, ಇದೊಂದು ಫ್ರೀಕ್ವೆನ್ಸಿ. ಇದು ಯಾವುದೋ ಶಬ್ದದ ಒಂದು ಮೂಲವನ್ನು ಹಿಡಿಯುವುದಕ್ಕೆ ಏನು ಹೇಳ್ತಾರೆ ಅಂದರೆ ಮಂತ್ರ ಅಂತ ಕರೀತಾರೆ. ಶಬ್ದದ ಮೂಲ. ಚಿಕ್ಕದಾಗಿರೋ ಒಂದು ಉದಾಹರಣೆಯನ್ನು ಕೊಡ್ತೀನಿ ನಾನು. ರಮಣ ಮಹರ್ಷಿಗಳ ಹೆಸರು ಯಾರು ಕೇಳಿಲ್ಲ? ಪ್ರಾತಸ್ಮರಣೀಯರು. ಎಂಥವ್ರು ಹೇಳಿದ್ರು? ರಮಣ ಮಹರ್ಷಿಗಳು ಅಂದರೆ ಕೈ ಮುಗಿಬೇಕಾದಂಥ ಮಹಾನುಭಾವರು, ಆತ್ಮಜ್ಞಾನಿಗಳು. ಅವರು ತಿರುವಣ್ಣಾಮಲೆಯಲ್ಲಿದ್ದಾಗ ಕಾವ್ಯಕಂಠ ವಾಸಿಷ್ಠ ಗಣಪತಿ ಮುನಿಗಳು ಅಂತ ಒಬ್ಬರು ಬಹಳ ದೊಡ್ಡ ಮಟ್ಟದ ವಿದ್ವಾಂಸರು, ಪಂಡಿತರು, ಜ್ಞಾನಿಗಳು, ಕವಿಗಳು ಮತ್ತು ಮಂತ್ರಶಾಸ್ತ್ರದ ಬಗ್ಗೆ ಆಳವಾದ ಅಧ್ಯಯನವನ್ನು ಮಾಡಿದವರು. ಬಹಳ ದೊಡ್ಡ ಸಿದ್ಧಿಗಳನ್ನು ಪಡೆದಿದ್ದರು. ಆದರೂ ಕೂಡ ಅವರು ಆಂಧ್ರದವರು ಮೂಲತಃ. ರಮಣ ಮಹರ್ಷಿಗಳು ಮೌನವನ್ನು ತಾಳಿದರು. ಆಗಾಗ್ಗೆ ಹೆಚ್ಚು ಮಾತಾಡ್ತಿರಲ್ಲ, ಸುಮ್ಮನೆ ಕೂರೋರು. ಯಾರನ್ನ ಬಂದರು ಅಂದರೆ ಏನಾಗೋದು ಅಂದರೆ ಅವರ ಸಂಶಯಕ್ಕಲ್ಲೇ ಉತ್ತರ ಸಿಕ್ಕೋಗೋದು ಅವರ ಸಾನ್ನಿಧ್ಯಕ್ಕೆ ಬಂದ ಕೂಡಲೇ. ಪಾಶ್ಚಿಮಾತ್ಯರು ಸುಮಾರು ಜನ ಇದರ ಬಗ್ಗೆ ಬರೆದಿದ್ದಾರೆ. ಇರಲಿ. ಈ ಕಾವ್ಯಕಂಠ ವಾಸಿಷ್ಠ ಮುನಿಗಳಿಗೆ ಏನಾಯಿತು, ಅಂತಹ ಸಾಧನೆಯನ್ನು ಮಾಡಿದ್ದರು. ಬಹಳ ಬಹಳ ದೊಡ್ಡದು ಬರೆದಿದ್ದಾರೆ ಅವರು. ದಶಮಹಾವಿದ್ಯೆ ಬಗ್ಗೆ ಬರೆದಿದ್ದಾರೆ, ಇಂದ್ರ ಸಹಸ್ರ ಅಂತ ಬರೆದಿದ್ದಾರೆ. ಮನಸ್ಸಿನಲ್ಲಿ ಒಂದು ಕೊರಗು ಬಿಟ್ಟಿರಲಿಲ್ಲ ಅವ್ರನ್ನು. ನಾನು ಏನೋ ಸಾಧನೆ ಮಾಡಿಲ್ಲ, ಏನೋ ಒಂದು ದೊಡ್ಡದನ್ನು ನಾನು ಕಳೆದುಕೊಂಡಿದ್ದೇನೆ ಅಥವಾ ಅದನ್ನು ನಾನು ಸಂಪಾದನೆ ಮಾಡಿಲ್ಲ ಅಂತ. ಹಾಗೇನು ಮಾಡಿದ್ರಂತೆ, ಯಾರೋ ಹೇಳಿದ್ರಂತೆ, ಈ ಥರ ಒಬ್ಬರು ಮಹಾನ್ ಭಾವರಿದ್ದಾರೆ, ಆತ್ಮಜ್ಞಾನಿಗಳು, ಆತ್ಮದರ್ಶನವನ್ನು ಪಡೆದವರು, ರಮಣ ಮಹರ್ಷಿಗಳು ಅಂತ ತಮಿಳುನಾಡಿನ ತಿರುವಣ್ಣಾಮಲೆಯಲ್ಲಿ. ಅಲ್ಲಿ ಯಾಕೆ ಹೋಗ್ಬಾರ್ದು ತಾವು? ಅವ್ರು ಬಂದ್ರಂತೆ. ಬಂದು ನೋಡಿ ರಮಣರು ನೋಡಿದ ತಕ್ಷಣ ಗೊತ್ತಾಯಿತು, ಅದು ಜ್ಞಾನಿಗೆ ಮಾತ್ರ ಕಣ್ಣಿಗೆ ಬೀಳೋದು. ಭೋಗಿ ಕಣ್ಣಿಗೆ ಬೀಳ್ತಾನೆ. ಭೋಗಿ ಜ್ಞಾನಿಯನ್ನು ಗುರುತಿಸೋದಿಲ್ಲ, ಆದರೆ ಜ್ಞಾನಿ ಭೋಗಿನ ಗುರುತಿಸ್ಬಹುದು. ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಯಿತು, ಓಹೋ ಇವರು ಆತ್ಮಜ್ಞಾನಿಗಳು, ಎಲ್ಲವನ್ನೂ ತಿಳಿದವರು ಅಂತ. ಏನು ಮಾಡಿದ್ರು, ಅವರಿಗೆ ನಮಸ್ಕಾರ ಮಾಡಿ ಎದ್ದರು. ಪ್ರಶ್ನೆಯೂ ಮಾಡಲಿಲ್ಲ ರಮಣ ಮಹರ್ಷಿಗಳನ್ನು ಕುರಿತು, ನನಗೆ ಹಿಂಗಿದೆ ಒಂದು ವ್ಯಥೆ ಅಂತ. ತಕ್ಷಣ ಏನು ಮಾಡಿದ್ರು, ರಮಣ ಮಹರ್ಷಿಗಳು ಅವ್ರನ್ನ ತೆಲುಗಲ್ಲಿ ನಾಯಿನ ಅಂದರೆ ಮಗುವೆ ಅಂತ, ತಂದೆ ಮಗನನ್ನು ನಾಯಿನ ಅಂತ ಕರೀತಾರೆ. ನಾಯಿನ ಅಂದರೆ ಆ್ಯಕ್ಚುಲಾಗಿ ಅಪ್ಪ ಅಂತ ತೆಲುಗಿನಲ್ಲಿ. ಅಯ್ಯ ಅಪ್ಪ ನೀನು ಇದು ಮಾಡಯ್ಯ ಅಂತೀವಲ್ಲ, ಆ ಥರ ನಾಯಿನ ಅಂತ ಹೇಳಿಬಿಟ್ಟು ಮಾತಿನ ಮೂಲ ಎಲ್ಲಿದೆ ಅನ್ನೋದ್ರ ಬಗ್ಗೆ ತಪಸ್ ಮಾಡು ಅಂತ ಹೇಳಿ ಬಿಟ್ಬಿಟ್ರು. ಹಿಂತಿರುಗಿ ಮಾತಾಡಲಿಲ್ಲ. ಅವತ್ತರಿಂದ ವಾಸಿಷ್ಠ ಮುನಿಗಳಿಗೆ ಹೆಸರು ನಾಯನಗಾರು ಅಂತ ಕರೆಯೋರು, ತಿರುವಣ್ಣಾಮಲೆಯಲ್ಲಿ ಸುತ್ತಮುತ್ತ ಇರೋರು. ಅವರು ಅದನ್ನು ತಪಸ್ಸು ಮಾಡಿ ಅವರಿಗೆ ಕಪಾಲ ಭೇದನ ಅಂದರೆ ತಲೆಯ ಮೇಲೆ ಹೀಗೆ ಆ ಬ್ರಹ್ಮರಂಧ್ರದ ಹತ್ರ ಹಿಂಗೆ ಒಂದು ಸ್ವಲ್ಪ ಬಿರುಕು ಬಿಟ್ಕೊಳ್ಳುತ್ತೆ. ಅದು ಮೋಕ್ಷದ ಒಂದು ದಾರಿ ಅಂತ ಯೋಗಶಾಸ್ತ್ರ. ಅದರ ಬಗ್ಗೆ ಹೆಚ್ಚುಕೋದ್ರೆ ಮಂತ್ರಕ್ಕೆ ಮಾತ್ರ ಸೀಮಿತಗೊಳಿಸೋಣ ಇವತ್ತು. ಇದನ್ನೇ ಶಾಸ್ತ್ರದಲ್ಲಿ ಪರಮಾದ್ಭುತವಾಗಿ ಹೇಳಿದ್ದಾರೆ. ಮಂಜು ಶಿಂಜಿತ ಮಂಜೀರಂ ವಾಮಮರ್ಧಂ ಮಹೇಶಿತು ಆಶ್ರಯಾಮಿ ಜಗನ್ಮೂಲಂ ಯನ್ಮೂಲಂ ವಚಸಾಮಪಿ. ಈ ಜಗತ್ತಿನ ಮೂಲ ಎಲ್ಲಿದೆ ಅಂದರೆ ನಮ್ಮ ಮಾತಿನ ಮೂಲದಲ್ಲೇ ಜಗತ್ತಿನ ಮೂಲ ಇದೆ ಅಂತ. ಇದನ್ನು ಸಂಶೋಧನಾತ್ಮಕವಾಗಿ ಒಳಗಡೆ ಹೊರಗಡೆ ಎಲ್ಲ ಮಾಡುವುದಕ್ಕೆ ಮಂತ್ರ ಅಂತ ಹೆಸರು. ಇದಕ್ಕೆ ಮಂತ್ರಾಲೋಚನೆ, ಮಂತ್ರ ಜಪ ಅಂದರೆ ಇದು. ಈ ಮಂತ್ರಗಳು ಇವಾಗ ನಾವು ನೋಡಿದಾಗ ವೇದೋಕ್ತವಾದ ಮಂತ್ರಗಳಕ್ಕೆ ಒಂದು ನಿಯಮ ಇದೆ, ಅದಕ್ಕೊಂದು ಕಟ್ಟಳೆ ಇದೆ. ತಂತ್ರೋಕ್ತವಾದ ಮಂತ್ರಗಳಿಗೂ ಒಂದು ನಿಯಮ ಇದೆ, ಒಂದು ಚೌಕಟ್ಟಿದೆ. ಅದನ್ನು ದಾಟಿ ನಮ್ಗೆ ಇಷ್ಟ ಬಂದಾಗಿ, ಇಷ್ಟ ಬಂದವರು ಇಷ್ಟ ಬಂದ ರೀತಿಯಲ್ಲಿ, ಇಷ್ಟ ಬಂದ ಕಡೆಯಲ್ಲಿ, ಇಷ್ಟ ಬಂದ ಹಾಗೆ ಮಾಡುವ ಹಾಗಿಲ್ಲ. ಅದಕ್ಕೊಂದು ಉದಾಹರಣೆಯನ್ನು ಲೌಕಿಕವಾಗಿ ಒಂದು ಕೊಡೋಣ ನಮ್ಮ ವೀಕ್ಷಕರಿಗಾಗಿ. ಅದು ಒಪ್ಪೋದು ಬಿಡೋದು ಅವರವರ ಸಂಸ್ಕಾರಕ್ಕೆ ಮತ್ತು ಅವರವರ ಇಷ್ಟಾನಿಷ್ಟಗಳಿಗೆ ಸಂಬಂಧಪಟ್ಟಿದ್ದು ನಾವು ಹೇಳಬಹುದಷ್ಟೆ. ಇನ್ನು ಪೌರಾಣಿಕ ಮಂತ್ರಗಳು, ಶಾಬರ ಮಂತ್ರಗಳು ಯಾರು ಬೇಕಾದರೂ ಜಪಿಸಬಹುದು, ಸಾರ್ವತ್ರಿಕವಾಗಿ. ಶ್ಲೋಕಗಳು ನೀವು ಯಾವುದೇನ ಹೇಳಬಹುದು. ಆದರೆ ಮಂತ್ರಕ್ಕೆ ಕೈ ಹಾಕಬೇಕಾದ್ರೆ ಮಾತ್ರ ಬಹಳ ಹುಷಾರಾಗಿ ಇರಬೇಕಾಗುತ್ತೆ. ಹಾಗಾದರೆ ಗುರುಜಿ, ಅಂದರೆ ಯಾರು ಯಾವ ಸಮಯದಲ್ಲಿ ಯಾವ ಮಂತ್ರವನ್ನು ಹೇಳಬಹುದು ಅಂತ ಹೇಳಿ? ಅದೇ ಪ್ರಮುಖವಾಗಿ ಮಂತ್ರವನ್ನು ನಾವು ಉಪದೇಶವನ್ನು ಪಡೆದು ಮಾಡಬೇಕು. ಅದಕ್ಕೆ ಗುರು ಬೇಕು. ಪುಸ್ತಕೇನ ವಲಯೇನ ತಸ್ಕರೇಣ ಕದಾಚಿದಪಿ ಮಂತ್ರಂ ನ ಜಪೇತ್ ಅಂತ ಹೇಳ್ತಾರೆ. ಪುಸ್ತಕ ನೋಡಿ ಮಂತ್ರ,
ವಲೇನ ಅಂದರೆ ಮೋಸ ಮಾಡಿ ಮಂತ್ರ ಸಂಪಾದನೆ ಮಾಡೋದು. ಮೂರನೇದು ತಸ್ಕರ, ಯಾವುದೋ ಪುಸ್ತಕದಲ್ಲಿ ನಾನೇನೋ ಮಂತ್ರ ನೀವು ಅದನ್ನು ಕದ್ಕೊಂಡೋಗಿ ಜಪ ಮಾಡಿಬಿಡೋದು. ಹೀಗೆ ಮಾಡಿದರೆ ಏನಾಗುತ್ತೆ, ಬಹಳ ದೊಡ್ಡ ದೋಷವನ್ನು ಶಾಸ್ತ್ರ ಹೇಳುತ್ತೆ. ಈಗ ಮಂತ್ರಗಳು ಹೇಳಿರೋದು ಎಲ್ಲಿ, ಯಾವುದೋ ಒಂದು ಗ್ರಂಥದಲ್ಲಿ ಹೇಳುತ್ತೆ. ಅದು ವೇದ ಆಗಿರಬಹುದು, ಅಥವಾ ಪುರಾಣ ಆಗಿರಬಹುದು, ತಂತ್ರ ಆಗಿರಬಹುದು, ಆಗಮ ಆಗಿರಬಹುದು, ಅಥವಾ ಇನ್ಯಾವುದನ್ನೇ ಗ್ರಂಥ ಆಗಿರ್ಬೋದು. ಅಲ್ಲೇ ನಿಯಮನೂ ಹೇಳುತ್ತೆ. ಅಂದರೆ ಈಗ ನಾನು ಮಂತ್ರ ತೊಗೋಬೇಕು ಅಂದರೆ ನಿಯಮನ ಪಾಲಿಸಿದ್ರೆ ತಾನೇ ಇದು ಕೆಲಸ ಮಾಡುತ್ತೆ. ಮಂತ್ರ ಮಾತ್ರ ತೊಗೋತೀವಿ, ನಿಯಮನ ನಾವು ಗಮನಿಸೋದಿಲ್ಲ ಅಂದರೆ ಫಲಕಾರಿ ಆಗುವುದಿಲ್ಲ. ಮೂಲತಃ ಇದು ಮಂತ್ರಮೂಲಂ ಗುರೋರ್ ಕೃಪಾ. ಮಂತ್ರಕ್ಕೆ ಮೂಲ ಯಾವುದೊಂದು ಗುರುವಿನ ಕೃಪೆ ಬೇಕು. ಹೇಗೆ ಪುಸ್ತಕದ ಬದನೆಕಾಯಿ ಅಂತೀವಿ ನೋಡಿ ಆಡ ಭಾಷೆಯಲ್ಲಿ ನಾವು. ಪುಸ್ತಕದ ಬದನೆಕಾಯಿ ಹೇಗೆ ಅಂದರೆ ಅತ್ಯದ್ಭುತವಾಗಿ ಅದು ಮುದ್ರಿತವಾಗಿರಬಹುದು ಒಂದು ಹಾಳೆಯ ಮೇಲೆ. ನೀವು ಅದನ್ನು ತೆಗೆದುಕೊಂಡು ನೀವು ಹೇಗೆ ಎಣ್ಗಾಯಿ ಮಾಡೋಕ್ಕಾಗಲ್ವೋ, ವಾಂಗಿಬಾತ್ ಮಾಡೋಕ್ಕಾಗಲ್ವೋ, ಬದನೆಕಾಯಿ ಪಲ್ಯ ಮಾಡುವುದಕ್ಕಾಗುವುದಿಲ್ಲವೋ, ಅದೇ ರೀತಿಯಲ್ಲಿ ಪುಸ್ತಕದಲ್ಲಿರುವ ಮಂತ್ರ ಅಲ್ಲ, ಅದು ಪದ ಸಮೂಹ, ಅದು ಮಂತ್ರ ಅಂತ ಅನ್ನಿಸಿಕೊಳ್ಳುವುದಿಲ್ಲ. ಅದನ್ನು ಒಬ್ಬರು ನಮಗೆ ದಾನ ಮಾಡಬೇಕು. ಮಂತ್ರ ಪ್ರದಾನ, ಮಂತ್ರ ದಾನ ಅಂತ ಹೇಳಿ ಹೆಸರು. ಈಗ ನಿಮ್ಮದೊಂದು ಕಾರ್ಡ್ ಇದೆ, ATM ಕಾರ್ಡೋ ಕ್ರೆಡಿಟ್ ಕಾರ್ಡೋ, ಅದಕ್ಕೊಂದು ಪಿನ್ ಇಟ್ಕೊಂಡಿರ್ತೀರ. ನಾನು ಆ ಪಿನ್ನನ್ನು ಹೋದ ಕಡೆ ಯಾವುದ್ಯಾವುದೋ ಕಾರ್ಡನ್ನು ಹಾಕಿಬಿಟ್ಟು ಹಿಂಗೆ ಹೊಡೆದ್ರೆ ದುಡ್ಡು ಬರುತ್ತೆಯೇ, ಹಾಕಿರೋ ಕಾರ್ಡು ನುಂಗ್ಕೊಳ್ಳುತ್ತೆ ಆ ಯಂತ್ರ, ಅಥವಾ ಎಲ್ಲಿ ಅದು ಸಲ್ಲೋದಿಲ್ಲ. ಅದೇ ರೀತಿಯಾಗಿ ಏನಾಗುತ್ತೆ ಅಂದರೆ ಮಂತ್ರ ಅಂತಕ್ಕಂಥದ್ದು ಗುರುವಿನ ಕೃಪೆಯಿಂದ ಪಾತ್ರರಾಗಬೇಕು, ಗುರುವಿನ ಮುಖಾಂತರ ನಾವು ಪಡಿಬೇಕಾಗಿರ್ತಕ್ಕಂಥದ್ದು. ಮತ್ತು ಯಾವ ಮಂತ್ರವನ್ನು ಯಾರು ಜಪ ಮಾಡಬೇಕು ಅನ್ನೋದು ಬಹಳ ಬಹಳ ಮುಖ್ಯವಾದ, ಬಹಳ ಪ್ರಮುಖವಾದ ಪ್ರಶ್ನೆ ನೀವು ಕೇಳಿದ್ದು. ಮಂತ್ರಗಳಲ್ಲಿ ಬೀಜ ಮಂತ್ರ, ಮಂತ್ರ ಮತ್ತು ಮಾಲಾ ಮಂತ್ರ ಅಂತ 3 ವಿಧ. ವೇದ ಮಂತ್ರಗಳನ್ನು ಬಿಟ್ಟು ನಾನು ಹೇಳ್ತಿರೋದು. ಮಂತ್ರ ಅಂತಕ್ಕಂಥದ್ದು ಶೈಶವ ಬಾಲ್ಯಾವಸ್ಥೆಯಲ್ಲಿ, ಮಂತ್ರ ಅಂತಕ್ಕಂಥದ್ದು ಯೌವನಾವಸ್ಥೆಯಲ್ಲಿ, ಮಾಲಾ ಮಂತ್ರ ಅಂತಕ್ಕಂಥದ್ದು ನಾವು ಪ್ರೌಢಾವಸ್ಥೆಯಲ್ಲಿ ಜಪವನ್ನು ಮಾಡಬೇಕು. ಇನ್ನು ಈ ಮಂತ್ರವನ್ನು ಕೊಡ್ತಕ್ಕಂತಹ ಗುರು ಇದ್ದಾನಲ್ಲ, ಆತನಿಗೆ ಮಂತ್ರಶಾಸ್ತ್ರದ ಮೇಲೆ ಒಳ್ಳೆಯ ಹಿಡಿತ ಬೇಕು. ಅದರಲ್ಲಿ ಮಂತ್ರ ಶೋಧನೆಯನ್ನು ಮಾಡಿಕೊಡಬೇಕಾಗತ್ತೆ ಶಿಷ್ಯನಿಗೆ ಗುರುವಾದವನು. ಆ ಮಂತ್ರ ಶೋಧನೆ ಇಲ್ಲದೇ ಇರತಕ್ಕಂತಹ, ಶೋಧನಾ ರಾಹಿತ್ಯವಾಗಿರ್ತಕ್ಕಂತಹ ಕೆಲವು ಮಂತ್ರಗಳಿದೆ. ಅದನ್ನು ತಾರತಮ್ಯ ಭೇದ, ಯಾರಿಗೆ ಆ ಮಂತ್ರವನ್ನು ಕೊಡಬೇಕು ಅನ್ನೋ ಗುರುವಾದವನು ನಿರ್ಣಯಿಸಬೇಕು. ಇಷ್ಟ ಬಂದಿದ್ದೆಲ್ಲ ನೀವು ತೆಗೆದುಕೊಳ್ಳುವ ಹಾಗಿಲ್ಲ. ಅದು ಯಾವುದೇ ಒಂದು ಅಂಗಡಿ ಇಲ್ಲ, ದುಡ್ಡು ಕೊಟ್ಟೆ ನೀನೊಂದು ಸಾಮಗ್ರಿ ಕೊಡು ಅನ್ನೋದಕ್ಕೆ. ಆ ಥರವನ್ನು ಮಂತ್ರವನ್ನು ಸಂಪಾದನೆ ಮಾಡಬಾರ್ದು. ಗುರುವಾದವನು ನೋಡಬೇಕು ಶಿಷ್ಯನ ಸ್ವಭಾವ ಹೇಗಿದೆ, ಗುಣ ಹೇಗಿದೆ, ಏನನ್ನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾನೆ ಅಂತ ತಿಳಿದುಕೊಂಡು ಮಂತ್ರವನ್ನು ಉಪದೇಶ ಕೊಡಬೇಕು. ಅದನ್ನು ಕೊಡಬೇಕಾದರೆ ಅದರಲ್ಲಿ ಸಿದ್ಧಾದಿ ಶೋಧನ ಮತ್ತು ಋಣಧನ ಶೋಧನ ಅಂತಕ್ಕಂಥದ್ದು 2 ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಸಿದ್ಧ, ಸಾಧ್ಯ, ಸುಸಿದ್ಧ ಮತ್ತು ಅರಿ ಅಂತ ಹೇಳಿ ಮಂತ್ರಗಳು 4 ಥರ ಪ್ರಭಾವವನ್ನು ಬೀರುತ್ತೆ ಒಬ್ಬನ ಮೇಲೆ. ಅದು ಗುರು ನಿರ್ಣಯ ಮಾಡ್ತಾನೆ. ಅದಕ್ಕೊಂದು ಗಣಿತವಿದೆ, ಅದಕ್ಕೊಂದು ತನ್ನದೇ ಆಗಿರ್ತಕ್ಕಂತಹ ಒಂದು ವಿಧಿ ಇದೆ, ಶೋಧನಾ ವಿಧಿ ಇದೆ. ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ ಸಿದ್ಧತಿ ಕಾಲೇನ ಸಾಧ್ಯಸ್ತು ಜಪಹೋಮತಃ ಸುಸಿದ್ಧ ಪ್ರಾಪ್ತಿ ಮಾತ್ರೇಣ ಸಾಧಕ ಭಕ್ಷಯೇದ್ ಅರಿಂ ಅಂತ. ಸಿದ್ಧ ಮಂತ್ರವನ್ನು ಇರ್ತಕ್ಕಂಥದ್ದು ಆ ಒಂದು ನಮಗೆ ಆ ಲೆಕ್ಕದಿಂದ ಗೊತ್ತಾಗುತ್ತೆ. ಗುರುವಾದವನು ಶಿಷ್ಯನ ಕೊಟ್ಟರೆ ಕಾಲಾನಂತರದಲ್ಲಿ ಸಿದ್ಧಿಸುತ್ತೆ. ಎರಡನೆಯದು ಸಾಧ್ಯಸ್ತು ಜಪಹೋಮತಃ. ಸಾಧ್ಯ ಮಂತ್ರ ಆದರೆ ಅದಕ್ಕೆ ಇಷ್ಟು ಸಂಖ್ಯೆ ಜಪ ಅಂತ ಹೇಳಿ ನಿರ್ಣಯ ಮಾಡಿದ್ದಾರೆ ಹಿಂದಿನವರು ಋಷಿಮುನಿಗಳು. ಅಷ್ಟು ಲಕ್ಷವೋ ಅಷ್ಟು ಕೋಟಿಯೋ ಜಪ ಮಾಡಿ ಅದರ ದಶಾಂಶ ಹೋಮವನ್ನು, ಅದರ ದಶಾಂಶ ತರ್ಪಣವನ್ನು, ಅದರ ದಶಾಂಶ ಮಾರ್ಜನವನ್ನು, ಅದರ ದಶಾಂಶ ಸುವಾಸಿನಿ ಬ್ರಾಹ್ಮಣ ಭೋಜನವು, ಅದರ ದಶಾಂಶ ದಾನವನ್ನು ಮಾಡಿದರೆ ಅದು ಸಿದ್ಧಿಸುತ್ತೆ. ಸುಸಿದ್ಧ ಪ್ರಾಪ್ತಿ ಮಾತ್ರೇಣ. ಸುಸಿದ್ಧ ಮಂತ್ರ ಆದರೆ ಗುರು ಉಪದೇಶ ಕೊಟ್ಟ ನಿಮ್ಮ ಕಿವಿಗೆ ಬಿದ್ದ ತಕ್ಷಣ ಆಗಲೇ ಸಿದ್ಧಿಸೋಗುತ್ತೆ. ನೀವೇನು ಕಷ್ಟಪಡೋ ಅವಶ್ಯಕತೆ ಇಲ್ಲ. ಆದರೆ ಅರಿಮಂತ್ರ ಅಂತ ಆದರೆ ಏನಾಗುತ್ತೆ, ಸಾಧಕ ಭಕ್ಷಯೇದ್ ಅರಿಂ. ಅರಿಮಂತ್ರ ಆದರೆ ಆ ಮಂತ್ರ ಸಾಧಕನನ್ನು ತಿನ್ನಲಿಕ್ಕೆ ಶುರು ಮಾಡುತ್ತೆ. ಅಂದರೆ ಸಾಧಕ ಹಾಳಾಗ್ತಾ ಹೋಗ್ತಾನೆ. ದಿನೇ ದಿನೇ ಅವನಿಗೆ ಆಯುಷ್ಯ, ಆರೋಗ್ಯ, ಪದವಿ, ಹಣ, ಮನಸ್ಸಿಗೆ ನೆಮ್ಮದಿ ಇವೆಲ್ಲ ಕಡಿಮೆ ಕುಂಠಿತವಾಗಿ ಹೊರಟು ಹೋಗುತ್ತೆ. ಇದು 4 ಹೇಳಿರೋದು ಮೇಲಮಟ್ಟದ ಒಂದು ಲೆಕ್ಕಾಚಾರ. ಯಾವುದು? ಸಿದ್ಧ, ಸಾಧ್ಯ, ಸುಸಿದ್ಧ, ಅರಿ ಅಂತ. ಇನ್ನು ನಾವು ಒಳಗೆ ಹೊಕ್ಕಿ ನೋಡಿದ್ರೆ ಇದು 16 ಥರದಲ್ಲಿ ಪರಿಣಮಿಸಬಹುದು ಒಬ್ಬ ಮನುಷ್ಯನ ಮೇಲೆ. 16ರಲ್ಲಿ ಯಾವುದಾದ್ರೂ ಒಂದು. ಅದು ಸಿದ್ಧ ಸಾಧ್ಯ, ಸಿದ್ಧ ಸುಸಿದ್ಧ, ಸಿದ್ಧಾರಿ, ಇದು ಮೊದಲು 4. ಎರಡನೆಯದು ಸಾಧ್ಯ ಸಿದ್ಧ, ಸಾಧ್ಯ ಸಾಧ್ಯ, ಸಾಧ್ಯ ಸುಸಿದ್ಧ, ಸಾಧ್ಯಾರಿ, ಇದು 4, 8 ಆಯಿತು. ಸುಸಿದ್ಧ ಸಿದ್ಧ, ಸುಸಿದ್ಧ ಸಾಧ್ಯ, ಸುಸಿದ್ಧ ಸುಸಿದ್ಧ, ಸುಸಿದ್ಧ ಅರಿ 12 ಆಯಿತು. ಅರಿಸಿದ್ಧ, ಅರಿಸಾಧ್ಯ, ಅರಿ ಸುಸಿದ್ಧ, ಅರಿ, ಇದು 16 ಥರದ ಪ್ರಭೇದಗಳು. ಒಂದು ಮಂತ್ರ ಈಗ ನಿಮಗಾಗಿದ್ದು ಯಾವುದೋ ಒಂದು ಮಂತ್ರ ನಿಮಗೆ ಸುಸಿದ್ಧ ಬಂತು ಅಂದರೆ ನಿಮ್ಗೆ ಮುಗಿದೋಯ್ತು. ನಿಮ್ಮ ಜೀವನದಲ್ಲಿ ನೀವು ಎಲ್ಲದರಲ್ಲೂ ಗೆದ್ರಿ.
ಇನ್ನೊಬ್ಬರಿಗೆ ಅದು ಅರಿಮಂತ್ರ ಆಗಬಹುದು, ಶತ್ರುವಾಗಿ ಪರಿಣಮಿಸಬಹುದು. ಇದನ್ನು ಶೋಧನೆ ಮಾಡಿ ಅದರಲ್ಲಿ ಏನು ಸೇರಿಸಬೇಕು, ಬಿಡಬೇಕು, ಏನು ತೆಗಿಬೇಕು ಅಂತಕ್ಕ ಬಲ್ಲಿದನಾಗಿರುವ ಗುರುವನ್ನು ಆಶ್ರಯಿಸಬೇಕು. ನಾಮಮಾತ್ರ ಗುರು ಆದರೆ ಉಪಯೋಗವಿಲ್ಲ. ಅಲಂಕಾರದಿಂದ ಯಾರೂ ಗುರು ಆಗೋದಿಲ್ಲ ಅಲ್ವಾ, ಅದು ಸಾಧನೆಯಿಂದ ಆಗ್ತಾರೆ. ಆ ಥರದ ಒಂದು ಇದು. ಎರಡನೇ ಶೋಧನೆ ಋಣಧನ ಶೋಧನೆ. ಋಣಧನ ಹೇಗೆ ಅಂತಂದರೆ, ಮಂತ್ರಕ್ಕೆ ಒಂದು ದೇವತೆ ಇರುತ್ತೆ, ಒಂದೊಂದು ಮಂತ್ರಕ್ಕೂ ಒಂದೊಂದು ದೇವತೆ. ಅದು ನಿಮ್ಮ ಪೂರ್ವಾರ್ಜಿತ ಅಂದರೆ ನಿಮ್ಮ ಜನ್ಮ ಜನ್ಮಾಂತರದ ಕರ್ಮಫಲದಿಂದ ನಿಮಗೆ ಋಣಪಟ್ಟಿರುತ್ತೆ. ಕೆಲವು ಅಂದರೆ ನಿಮಗೆ ಅದು ಕೊಡಲು ಸಿದ್ಧ ಇರುತ್ತೆ. ನಿಮ್ಮ ಹತ್ರ ಸಾಲ ತೊಗೊಂಡು ಕೂತಿದೆ ಬಡ್ಡಿ ಸಮೇತ ನಿಮಗೆ ಕೊಡಲಿಕ್ಕೆ, ಅದನ್ನು ಕಂಡುಹಿಡಿಬೇಕು ಗುರುವಾದವನು. ಅಂತಹ ಮಂತ್ರಗಳು ಝಟಿತಿ ಸಿದ್ಧತೆ. ಝಟಿತಿ ಸಿದ್ಧತೆ ಅಂದರೆ ಇನ್ನು ಜಿಫಿ ಅಂತಾರಲ್ಲ ಆಡುಭಾಷೆಯಲ್ಲಿ, ಜಸ್ಟ್ ಲೈಕ್ ದಟ್ ಅಂತ, ಹಾಗೆ ಅದು ಸಿದ್ಧಿಯನ್ನು ಕೊಡುತ್ತೆ. ಆದರೆ ಮಂತ್ರದೇವತೆಗೆ ನೀವೇನಾದರೂ ಋಣ ಒಳಪಟ್ಟಿದ್ದರೆ ನಿಮ್ಮಲ್ಲಿರೋದು ಎಲ್ಲ ಶ್ರೇಯಸ್ಸನ್ನು ಪ್ರೇಯಸ್ಸನ್ನು ಮಂತ್ರದೇವತೆ ತೆಗೆದುಕೊಂಡು ಬಿಡುತ್ತೆ, ನೀವು ಏನು ಇಲ್ದವ್ರು ಆಗಿಬಿಡ್ತೀರಿ. ಆದ್ದರಿಂದ ಮಂತ್ರ ಪುಸ್ತಕದಿಂದ ನೋಡಿ, ಆನ್ಲೈನಲ್ಲಿ ಮಂತ್ರವನ್ನು ಪಡೀತಕ್ಕಂಥದ್ದು ಇದು ಶಾಸ್ತ್ರದ ಪ್ರಕಾರವಾಗಿ, ಮಂತ್ರಶಾಸ್ತ್ರದ ಪ್ರಕಾರವಾಗಿ ತಪ್ಪು. ಇದು ಐಚ್ಛಿಕ, ಅವ್ರವ್ರ ಇಷ್ಟ, ಅವ್ರು ಹೆಂಗೆ ಕೊಡ್ತೇವೆ ತಗೋ, ಅದು ನಾವು ಅದರ ಬಗ್ಗೆ ನಾವು ಮಾತಾಡಲಿಕ್ಕಾಗೋದಿಲ್ಲ. ಆದರೆ ಆ ಒಂದು ಮಂತ್ರಶಾಸ್ತ್ರ ಅಂತ ನಾವು ಚೌಕಟ್ಟನ್ನು ನೋಡಿದಾಗ ಏನಾಗುತ್ತೆ, ಅದು ಒಪ್ಪುವುದಿಲ್ಲ, ಶಾಸ್ತ್ರ ಒಪ್ಪುವುದಿಲ್ಲ. ಈ ರೀತಿಯಾಗಿ ಮಂತ್ರವನ್ನು ಸದ್ಗುರುವಿನಿಂದ ಪಡೆದು ಕೊಡ್ತಕ್ಕಂತಹ ಗುರುವಿಗೆ ಮೊದಲಿರಬೇಕು ಶಿಷ್ಯನ ಮೇಲೆ ಅಂತಹ ಅವನು ವಾತ್ಸಲ್ಯ ಬರೋ ರೀತಿಯಲ್ಲಿ ಶಿಷ್ಯ ನಡ್ಕೋಬೇಕು. ಮೊದಲನೆಯದಾಗಿ ಅದು ದುಡ್ಡಿಂದ ಪಡಿತಕ್ಕಂಥದ್ದು ಅಲ್ಲ ಮಂತ್ರ. ಅದು ಗುರುವಿನ ಸೇವೆಯನ್ನು ಮಾಡಿ, ಆತನ ಶುಶ್ರೂಷೆಯನ್ನು ಮಾಡಿ, ಆತನ ಒಂದು ಕಟಾಕ್ಷವನ್ನು ಸಂಪಾದನೆ ಮಾಡಿಕೊಳ್ಳೋದು ಶಿಷ್ಯನ ಕೆಲಸ. ಆ ರೀತಿಯಾಗಿ ಮಾಡಿದಾಗ ಗುರುವಿಗೆ ಮನಸ್ಸು ತುಂಬಿ ಬಂದು, ಅಯ್ಯೋ ಎಷ್ಟೊಂದು ಸೇವೆ ಮಾಡ್ತಾ ಇದ್ದಾನೆ ಈ ಶಿಷ್ಯ ಅಥವಾ ಶಿಷ್ಯೆ, ನಾನು ಒಂದು ಒಳ್ಳೇದು ಮಾಡಬೇಕು ಈ ಮಗುವಿಗೆ ಅಂತೇಳಿ ವಾತ್ಸಲ್ಯ ಬರಬೇಕಂತೆ ಗುರುವಿಗೆ. ವಯಸ್ಸಿನಲ್ಲಿ ಶಿಷ್ಯ ದೊಡ್ಡವನಾದರೂ ಚಿಂತೆ ಇಲ್ಲ, ಸಂಬಂಧ ಇಲ್ಲ. ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ ವಯಸ್ಸಾಗ್ಬಿಟ್ರೆ ಎಲ್ಲ ಆಯಿತು ಅಂತ. ಇಲ್ಲ, ವಯಸ್ಸು ದೇಹಕ್ಕಾಗುತ್ತೆ, ಆದರೆ ಬುದ್ಧಿಗಾಗುತ್ತೆ, ಆದರೆ ಒಳಗಿರ್ತಕ್ಕಂತಹ ಆ ಚೈತನ್ಯಕ್ಕಾಗೋದಿಲ್ಲ. ಆದ್ದರಿಂದ ಅದರನ್ನು ಬಿಟ್ಟು ಗುರು ಚಿಕ್ಕವನಾದರೂ ಅವನ ಕಾಲಿಗೆ ಬೀಳಬೇಕಾಗಿರ್ತಕ್ಕಂಥದ್ದು ಧರ್ಮ. ಅದನ್ನು ಆದಿಗುರು ಶಂಕರ ಭಗವತ್ಪಾದಾಚಾರ್ಯರ ಜೀವನ ಚರಿತ್ರೆಯಲ್ಲಿ ನಮಗೆ ಸಿಗುತ್ತೆ. ಮಂಡನ ಮಿಶ್ರರು, ನಮ್ಮ ಶೃಂಗೇರಿಯ ಮೂಲ ಗುರುಗಳಾಗಿರೋ ಶ್ರೀ ಸುರೇಶ್ವರಾಚಾರ್ಯರು ವಯೋಮಾನದಲ್ಲಿ ಆದಿಶಂಕರ ಭಗವತ್ಪಾದರಿಗಿನ್ನ ದೊಡ್ಡವರು, ಆದರೆ ಅವರೇ ಮೊದಲನೇ ಶಿಷ್ಯರು. ಇದು ನಮಗೆ ಚೆನ್ನಾಗಿ ತಲೆಯಲ್ಲಿ ನಾವು ಅರಿದುಕೊಂಡು ಈ ರೀತಿಯಾಗಿ ಗುರುವಿನ ಒಂದು ಭಕ್ತಿಯನ್ನು ಮಾಡುವುದರಿಂದ ಅಂತಹ ಗುರು ಪ್ರಾಪ್ತವಾಗ್ತಾನೆ. ಮನಸ್ಸಿನಲ್ಲಿ ಆ ಕುದಿ ಮತ್ತು ಆ ತುಮಲ ಇರಬೇಕು, ಸದ್ಗುರುವನ್ನು ಪಡಿಬೇಕು, ಸದ್ಗುರುವನ್ನು ಪಡಿಬೇಕು ಅಂತ. ಈ ರೀತಿಯಾಗಿ ಯಾರು ಸಶಾಸ್ತ್ರೀಯವಾಗಿ ಉಪದೇಶವನ್ನು ಗುರುವಿಂದ ಪಡೆದು ಜಪ ಮಾಡ್ತಾನೋ ಅವನು ಸಿದ್ಧಪುರುಷ ಅಂತ ಅನ್ನಿಸಿಕೊಳ್ತಾನೆ. ಇಲ್ಲದೇ ಇದ್ದರೆ ಏನಾಗುತ್ತೆ ಅಂತಂದರೆ, ಸುಮ್ಮನೆ ಇದು ಅರಣ್ಯ ರೋದನಂ ಪುರ, ಅರಣ್ಯದಲ್ಲಿ ಕಾಡಲ್ಲಿ ಕೂತ್ಕೊಂಡು ಜೋರ ಕಿರ್ಚಿದ್ರೆ ಹೇಗೆ ಯಾವ ರೀತಿ ಇದು ಯಾರೂ ನಿಮ್ಮ ಸಹಾಯಕ್ಕೆ ಬರುವುದಿಲ್ಲವೋ, ನಿಮಗೆ ನಾನು ಜಪ ಮಾಡಿದೆ ಅಂತಕ್ಕಂಥದ್ದು ಒಂದೇ ಒಂದು ಮಿಕ್ಕುತ್ತೆ ಬಿಟ್ಟರೆ, ಅದರಿಂದ ಇಹಾಪರ ಎರಡರಲ್ಲೂ ಕೂಡ ಯಾವುದೇ ಶುಭಕರವಾಗಿರ್ತಕ್ಕಂಥ ಸಾಧನೆ ಅಂತಕ್ಕಂಥದ್ದು ನಿಜವಾಗಲೂ ಶೂನ್ಯ ಸ್ವರೂಪವಾಗುತ್ತೆ. ಯಾಕಂದರೆ ನನ್ನ ಅನುಭವದಲ್ಲೇ ನಾನೇ ನೋಡಿದ್ದೀನಿ, ಕೋಟ್ಯಾಂತರ ಲಕ್ಷಾಂತರ ಜಪ ಮಾಡಿರ್ತಕ್ಕಂಥವರಿಗೆ ಯಾವ ಫಲವೂ ದಕ್ಕಿಲ್ಲ, ಯಾವ ಫಲವೂ ದಕ್ಕಿಲ್ಲ. ಅದು ಅನುಭವದಿಂದ ಮಾತ್ರ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯಾಗಿ ಗುರುವನ್ನು ಆಶ್ರಯಿಸಿ ಮಂತ್ರವನ್ನು ಸಾಧನೆ ಮಾಡಿದರೆ ಮಂತ್ರದಿಂದ ಸಿದ್ಧಿಸದೇ ಇರತಕ್ಕಂಥದ್ದು ಏನೂ ಇಲ್ಲ ಅಂತಕ್ಕಂಥದ್ದು ಬರೀ ಎಲ್ಲೋ ಒಂದು ಪುಸ್ತಕದಲ್ಲಿ ಹೇಳಿರ್ತಕ್ಕಂಥದ್ದಲ್ಲ, ಸುಮಾರು ಜನರ ಒಂದು ಅನುಭವ. ಅದರಲ್ಲಿ ಚಿಕ್ಕದಾಗಿ ಒಂದು ಅಣುವಾಗಿ ನಾನು ಕೂಡ ಒಬ್ಬ ಅಂತ ಹೇಳಬಹುದು. ಖಂಡಿತ ಗುರುಜಿ, ಮಂತ್ರದ ಫಲವನ್ನು ನಿಜವಾಗ್ಲೂ ಪಡಿಬೇಕು ಅಂದರೆ ಮಂತ್ರ ಪಠಣದ ಒಂದು ಮಹತ್ವ ಆಗಿರಬಹುದು, ಗುರುಗಳ ಪ್ರಾಮುಖ್ಯತೆ ಆಗಿರಬಹುದು, ನಿರ್ದಿಷ್ಟ ಮಾರ್ಗದರ್ಶನ ಯಾಕೆ ಬೇಕು, ಯಾಕೆ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಗುರುಜಿ. ಸರ್ವೇ ಜನ ಸುಖಿನೋ. ವೀಕ್ಷಕರೇ, ನಿಮ್ಮಲ್ಲೂ ಪ್ರಶ್ನೆಗಳಿದೆಯಾ, ನಿಮ್ಮಲ್ಲೂ ಅನುಮಾನಗಳಿದೆಯಾ? ಹಾಗಾದರೆ ಗುರೂಜಿಗಳನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.